ಬಂಗಾರದ ದರ ಅಂತ ಬಂದಾಗ ಬಜೆಟ್ ಇವತ್ತು ಘೋಷಣೆ ಆಯಿತು. ನಾಳೆ ಏನೋ ಒಂದು ಮಹತ್ತರವಾದಂಥ ಬದಲಾವಣೆಗಳಾಗುತ್ತೆ, 40,000 ಇಳಿಬೋದು ಅಂತ ಹೇಳ್ತಿದ್ದಾರೆ ಬಂಗಾರದ ಮೇಲೆ ರೇಟು. ಸರ್, ನಿರೀಕ್ಷೆ ಮಾಡ್ಬೋದಾ? ನೋಡಿ, ಬಂಗಾರದ ರೇಟಿಗೆ ಯಾಕೆ ನೀವು ಟೆನ್ಷನ್ ತಗೊಳ್ತೀರಿ? ಬಂಗಾರ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ನಾವು ಯಾಕೆ ಟೆನ್ಷನ್ ತಗೊಳ್ಬೇಕು? ಸರ್, ಜನ ಕೇಳ್ತಾ ಬಂಗಾರದ ಮೇಲೆ ಪ್ರೀತಿ ಬಿಟ್ಬಿಡಿ. ಅದು ಡಿಮಾಂಡ್ ಅಂಡ್ ಸಪ್ಲೈ. ನಮ್ಗೆ ನೋಡಿ, ಯಾವುದೇ ಒಂದು ವಸ್ತು ಡಿಮಾಂಡ್ ಮತ್ತೆ ಸಪ್ಲೈ ಮೇಲೆ ರೇಟ್ ಫಿಕ್ಸ್ ಆಗುದು. ಇಲ್ಲಿ ನಮ್ಮಲ್ಲಿ ಬಂಗಾರ ತಯಾರಾಗ್ತಾ ಇಲ್ಲ. ನಾನು ಹೇಳಿದ್ದೇನೆ, ಇಂಟರ್ನ್ಯಾಷನಲ್ ಪ್ರೈಸ್ ಪ್ರಕಾರ ಅದು ಬಂಗಾರದ ಬೆಲೆ ಆಗುದು. ಇಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ತುಂಬಾ ಏರಿದ್ದು ಅದು ಕಮ್ಮಿ ಆಗ್ತದೆ. ಯಾಕಂದ್ರೆ ಅದು ತುಂಬಾ ಹೈ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ಸೆಂಟ್ರಲ್ ಬ್ಯಾಂಕಿನವರು ಈಗ ಅದು ಅಮೆರಿಕದವ್ರದ್ದು ಪ್ರಾಬ್ಲಮ್ ಇಂದಾಗಿ ಎಲ್ಲ ಸೆಂಟ್ರಲ್ ಬ್ಯಾಂಕಿನವರು ಈಗ ಅಮೆರಿಕದಲ್ಲಿ ಹಣ ಇಡುವ ಬದಲಿಗೆ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ರೇಟ್ ಜಾಸ್ತಿ ಆಗ್ತಾ ಉಂಟು. ಒಂದು ಸಾರಿ ಜಿಯೋ ಪೊಲಿಟಿಕಲ್ ಟರ್ಮೋಯಿಲ್ ಕಮ್ಮಿ ಆದ್ರೆ ಬಂಗಾರದ ಬೆಲೆ ತನ್ನಷ್ಟಕ್ಕೆ ಕಮ್ಮಿ ಆಗ್ತದೆ ಅಷ್ಟೇ. ಅದು ವೆರಿ ಸಿಂಪಲ್. ಅಲ್ಲ, ಈಗ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಈಗ ಹಣದುಬ್ಬರ ನಾವು ನೋಡ್ತಾ ಇದ್ವಿ, ಮತ್ತು ಖರ್ಚು ಮತ್ತು ವೆಚ್ಚವನ್ನು ನೋಡ್ತಾ ಇದ್ರೆ ಬ್ಯಾಲೆನ್ಸಿಂಗ್ ಆಗಿದೆ ಅಂತ ಅನ್ಸುತ್ತಾ ಬಜೆಟ್? ನೋಡಿ, ನಮ್ಮ ಇಡೀ ದೇಶದ ಇತಿಹಾಸದಲ್ಲಿ ಕಳೆದ 20 ವರ್ಷದಲ್ಲಿ ಲೋವೆಸ್ಟ್ ಇನ್ಫ್ಲೇಷನ್ ಅಂದ್ರೆ ಈಗ ಈ ಬಜೆಟ್. ಅದರಲ್ಲಿ ನೀವು ಮಾತಾಡುವಾಗ ನಾನು ಮಾತಾಡಿದ್ರೆ ನಾನು ಬಂದ್ ಮಾಡಿ ಹೋಗ್ತೇನೆ. ನೀವೇ ಮಾತಾಡಿ, ಮಾತಾಡ್ಬೇಕಾದ್ರೆ ಮಾತಾಡ್ತೇನೆ, ಇಲ್ದಿರ ಅವರೇ ಮಾತಾಡ್ಲಿ, ನಾನು ಬೇರೆ ಕೆಲಸ ಉಂಟು. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಹಾ ಸರ್, ಈಗ ಈ ಅಪಘಾತದ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಅದು ಟ್ಯಾಕ್ಸ್ ಫ್ರೀ ಮಾಡಿದ್ರೆ ಅದು ಅನುಕೂಲ ಆಗುತ್ತಾ? ಮತ್ತೆ ವಿದೇಶಿ ಬಂಡವಾಳ ಹೂಡಿಕೆ ಅದು ಕೂಡ ಅಪಘಾತದ ಇನ್ಶೂರೆನ್ಸ್ ಟ್ಯಾಕ್ಸ್ ಫ್ರೀ ಮುಂಚಿಂದ ಇತ್ತು. ಅದರ ನಂತರ ಅದ್ರ ಮೇಲೆ ಬಡ್ಡಿ ಉಂಟಲ್ಲ, ಡಿಲೇ ಆಗಿ ಕೊಡ್ತಾರಲ್ಲ, ಆ ಡಿಲೇ ಆದದಕ್ಕೆ ಕೂಡ ಇದಕ್ಕೆ ಟ್ಯಾಕ್ಸ್ ಇಲ್ಲ ಈಗ ಬಡ್ಡಿ ಮೇಲೆ. ಮುಂಚೆ ಬಡ್ಡಿ ಮೇಲೆ TDS ಕಟ್ ಮಾಡ್ತಾ ಇದ್ರು, ಈಗ ಅದು ಕೂಡ ತೆಗಿಲಾಗಿದೆ. ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಇಲ್ಲ ಈಗ. ಮತ್ತೆ ನೋಡಿ, ಈಗ ಫಾರಿನ್ ಎಜುಕೇಶನ್ಗೆ, ಫಾರಿನ್ ಹೆಲ್ತ್ಗೆಲ್ಲ TDS ರೇಟ್ ಜಾಸ್ತಿ ಇದ್ದದನ್ನು ಕಮ್ಮಿ ಮಾಡಿ ಖಾಲಿ 2% ಮಾಡಿದ್ದಾರೆ. ಅದಲ್ಲದೆ ನಿಮ್ಮ ಇದಕ್ಕೆ ಯಾವುದು LRS ಲಿಬರಲ್ ರೆಮಿಟೆನ್ಸ್ ಸ್ಕೀಮ್ ಅಂತ, ನೀವು ಪ್ರವಾಸಕ್ಕೆಲ್ಲ ಹೋಗುದಾದ್ರೆ ಕೂಡ ಅದಕ್ಕೆ ಕೂಡ ನಿಮ್ಗೂ TDS ಅನ್ನು ಕಮ್ಮಿ ಮಾಡಿದ್ದಾರೆ. ಹೆಚ್ಚು ಈಗ ನಾನು ಒಂದೇ ಹೇಳ್ತೇನೆ, ಇಷ್ಟು ಒಂದು ರೀತಿಯಲ್ಲಿ ಇಷ್ಟು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಂದಿನಿಂದ, ನಾನು 37 ವರ್ಷದಿಂದ CA ಪ್ರಾಕ್ಟೀಸ್ ಮಾಡ್ತೇನೆ, ಇಷ್ಟು ಒಂದು ತೆರಿಗೆದಾರರಿಗೆ ಒಂದು ಬೆನಿಫಿಟ್ ಕೊಟ್ಟದ್ದು ಸರ್ಕಾರ ಇಷ್ಟುವರೆಗೆ ನಾನು ಯಾವುದೇ ಹೇಳುದಿಲ್ಲ. ಇತ್ತೀಚೆಗೆ ಒಂದು 3-4-5 ವರ್ಷದಿಂದ ಎಕ್ಸಲೆಂಟ್. ತೆರಿಗೆದಾರರಿಗೆ ಏನು ಪ್ರಾಬ್ಲಮ್ ಅಂದ್ರೆ GST ನೀವು ಹೇಳ್ತೀರಿ ನೋಡಿ, ಎಷ್ಟು ಸುಲಭ. ಮುಂಚೆ 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ವ್ಯಾಟ್ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು ಅಥವಾ ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟರ್ ಮಾಡಬೇಕಿತ್ತು. ಈಗ 20 ಲಕ್ಷ, ಅದು ವ್ಯಾಪಾರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ 40 ಲಕ್ಷದವರೆಗೆ ಎಕ್ಸಂಪ್ಷನ್ ಉಂಟು. 1.5 ಕೋಟಿವರೆಗೆ ಕಾಂಪೋಸಿಷನ್ ಸ್ಕೀಮ್, ಕೇವಲ 1% ಕಟ್ಟಿದ್ರೆ ಸಾಕು. ಇನ್ಪುಟ್ ಕ್ರೆಡಿಟ್, ಬೇರೆ ಅಕೌಂಟಿಂಗ್ ಯಾವುದೇ ರಗಳೆ ಇಲ್ಲ. ಟ್ಯಾಕ್ಸ್ ತಪ್ಪಿಸುವವರಿಗೆ ಈಗ ಪ್ರಾಬ್ಲಮ್ ಬಿಟ್ರೆ, ಟ್ಯಾಕ್ಸ್ ಕರೆಕ್ಟ್ ಕಟ್ಟುವವರಿಗೆ ತುಂಬಾ ಅನುಕೂಲ ಈಗ. ಮತ್ತೆ ಬಹಳ ಸುಲಭ. ಮತ್ತೆ ಈಗ ಬ್ಯಾಂಕ್ ಅಲ್ಲಿ ನೀವು ಹೇಳಿದ್ರಲ್ಲ, ವಿದೌಟ್ ಕೊಲಾಟ್ರಲ್ ಸಾಲ ಕೊಡುವುದಿಲ್ಲ, ಕೊಡ್ತಾರೆ ನೋಡಿ. GST ಸ್ಕೀಮ್ ಅಂತ ಉಂಟು, ಎಲ್ಲ ಬ್ಯಾಂಕಿನವರು ಕ್ರೆಡಿಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಕಳೆದ ವರ್ಷ ಈಗ ನಾವು ಆಸ್ ಆನ್ ನೌ 35.2 ಲಕ್ಷ ಕೋಟಿ MSME ವಲಯಕ್ಕೆ ಸಾಲ ಕೊಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತ 13% ಇನ್ಕ್ರೀಸ್ ಸಾಲ. ಅದರಲ್ಲಿ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬಿಜೆಪಿಯ, ಕಾಂಗ್ರೆಸ್, JDS, ಆಮ್ ಆದ್ಮಿ ಅಂತ ಇಲ್ಲ. ಅದರಲ್ಲಿ ಕೇವಲ ನಮ್ಮ ಮಾನದಂಡ ನೋಡ್ತಾರೆ, ಸಿಬಿಲ್ ಸರಿ ಉಂಟ ನೋಡ್ತಾರೆ, ಅದ್ರ ಪ್ರಕಾರ ಕೊಡ್ತಾರೆ. ಅದ್ರ ಬಿಟ್ರೆ ಬೇರೆ ಎಂತ ಇಶ್ಯೂ ಇಲ್ಲ. ಅದರಲ್ಲಿ ಕೊಡ್ತಾರೆ. ಇವನ್ ಎಜುಕೇಶನ್ ಲೋನ್ ಕೂಡ 7.5 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಕೊಡ್ತಾ ಇದ್ದಾರೆ. ಮತ್ತೆ ಎಜುಕೇಶನ್ ಲೋನಿನ ಬಡ್ಡಿಯಲ್ಲಿ ಕೂಡ ಇಂಟ್ರೆಸ್ಟ್ ಸಬ್ವೆನ್ಷನ್ ಉಂಟು. ಮತ್ತೆ ಟಾಪ್ ಕೆಲವು ಯೂನಿವರ್ಸಿಟಿ ಉಂಟು ಆಲ್ ಓವರ್ ದ ವರ್ಲ್ಡ್, ಅದರಲ್ಲಿ 40 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಕೂಡ ಸಾಲ ಕೊಡ್ತಾರೆ ಹೈಯರ್ ಎಜುಕೇಶನ್ಗೆ. ಇಷ್ಟೆಲ್ಲ ಪರಿಕ್ರಮಗಳನ್ನು ಮಾಡಿದ್ದಾರೆ. ಎಸ್ ಸರ್, ಬರ್ತೀನಿ ನಾಯಕ್ ಸರ್, ನಿಮ್ಮ ಹತ್ರ ಬರ್ತೀನಿ. ವಿಠಲ್ ಸಿಗಾರ್, ಈಗ ನೀವು ಬಜೆಟ್ ಅಂದ್ರೆ ಜನರ ತಲೆಯಲ್ಲಿ ಏನು ಬರ್ತೀನಿ ನಾಯಕ್ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ವಿಠಲ್ ಸರ್, ಈಗ ಮನ್ರೇಗಾ ಇವ್ರು ತೆಗೆದಿದ್ದಾರೆ, ಜಿ ರಾಮ್ಜಿ ತರ್ತಾ ಇದಾರೆ ಅಂತ ಹೋರಾಟ ಮಾಡ್ತಾ ಇದ್ದೀರಿ ನೋಡಿ. ಅವರು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಈಗ ಟಕ್ಕರ್ ಬೇರೆ ಬೇರೆ ಸ್ಕೀಮಿಗೆ ಮಹಾತ್ಮ ಗಾಂಧಿ ಅವರ ಇದು ಕೊಡೆ ಮೇನ್ ಅವರ ಹೆಸರು ಚೇಂಜ್ ಮಾಡಿದ್ದು ಒಂದು. ಮೇನ್ ಸ್ಕೀಮ್ ಇದ್ದು ಅಂತ ಹೇಳಿದ್ರೆ ಇಟ್ ವಾಸ್ 100% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್.
ಈ 100% ಈಗ ಸೆಂಟ್ರಲ್ ಗವರ್ಮೆಂಟ್ 60% ಮಾತ್ರ ಭರಿಸ್ತದೆ, 60-40. ಈ 40% ಈಗ GST ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ರೈಸ್ ಮಾಡುವ ಯಾವುದೇ ಅಧಿಕಾರ ಇಲ್ಲ. ಮಾಡುವುದಿದ್ರೆ ಪೆಟ್ರೋಲ್ ಒಂದೊಂದು ಗಲ್ಲಿಗೆ 5 ವೈನ್ ಶಾಪ್. If you are talking, I will stop. If you are interfering, I will stop. Don't think that you can only speak. Yes sir. ಮನ್ರೇಗಾದಲ್ಲಿ ಅದಾಯ್ತು. ಮತ್ತೆ ಈವನ್ ವಯೋಸ್ಮಾನ ಸ್ಕೀಮ್ ಅಂತ ಇದೆ, ಅದು ಸ್ಟೇಟ್ ಗವರ್ಮೆಂಟ್ನಲ್ಲಿ ಕೆಲವರು ಯಾಕೆ ಇಂಪ್ಲಿಮೆಂಟ್ ಮಾಡಲು, ಅದು ಸಹ 60% ಸೆಂಟ್ರಲ್ಲೇ 40% ಸ್ಟೇಟ್ ಗವರ್ಮೆಂಟ್ ಭರಿಸಬೇಕು. ಈಗ ಇದರಲ್ಲಿ ಇವರು ಹೇಳಿದರು 16ನೇ ಫಿನಾನ್ಸ್ ಕಮಿಷನ್ ಪ್ರಕಾರ 41%ನಷ್ಟು ಎಷ್ಟು ಬರಬೇಕಿತ್ತು ಅದನ್ನು ಮಾತ್ರ ನಮಗೆ ಕೊಟ್ಟಿದ್ದಾರಲ್ಲದೆ ಅದಕ್ಕಿಂತ ಜಾಸ್ತಿ ಏನು ಕೊಟ್ಟಿಲ್ಲ. ಬಟ್ ಈ ಬಜೆಟ್ ಬಜೆಟ್ ಲಾಸ್ಟ್ ಮನ್ರೇಗಾ ಸ್ಕೀಮ್ ಅಲ್ಲ ಸರ್, ಈ ಬಜೆಟ್ ಏನಿದೆ ಲಾಂಗ್ ಟರ್ಮ್ ವಿಷನ್ ಇಲ್ಲ ಅಂತ ಅನ್ಸುತ್ತಾ? ಲಾಂಗ್ ಟರ್ಮ್ ಭವಿಷ್ಯ ಇದಕ್ಕೆ ವಿಷನೇ ಇಲ್ಲ, ಇದು ಕುರುಡರ ಬಜೆಟ್. ವಿಷನ್ ಬೇಡಿ. ಬೋತ್ ಮೋದಿ ಆಸ್ ವೆಲ್ ಆಸ್ ನಿರ್ಮಲಾ ಸೀತಾರಾಮ್ ಕುರುಡರಾಗೆ. ಇಲ್ಲೂ ಶ್ರೀಮಂತರಿಗೆ ಈಗ ನೋಡಿ ಅವ್ರು ಹೇಳಿದ್ರು 40 ಲಕ್ಷ ಫಾರಿನ್ ಅವರಿಗೆ, ಫಾರಿನ್ ಇಂದ ನೀವು ಎಸೆಟ್ ಮಾಡಿ ಕ್ಯಾಪಿಟಲ್ ಗೇನ್ಸ್ ಮಾಡಿದ್ರೆ ಅದು ಇಲ್ಲಿ ಯಾರು ಬೈ ಮಾಡಿದ್ದಾರೆ ಅವರು TDS ಮಾಡಬೇಕು. ಓಕೆ ಅಲ್ಲ ಉತ್ಕರ್ಷ